ವೆಲ್ಕಮ್ ಟು ಮೋನಗಡ ಯೂಟ್ಯೂಬ್ ಚಾನಲ್. ಇವಾಗ ನಾವು ಅಂತರಗಂಗೆಗೆ ಬಂದಿದ್ದೀವಿ. ವಾಯ್ಸ್ ಏನೋ ಕೇಳಿಸಲ್ವೇನೋ? ಹೌದಾ, ಸಾಕು ಬಾ. ನಾವು ಕಯಾಕಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ದಕ್ಷಿಣ ಕಾಶಿ ಅಂತರಗಂಗೆಗೆ ಬಂದ್ವಿ. ನಿಮ್ಗೇನಾದ್ರೂ ಕಯಾಕಿಂಗ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಪಾರ್ಟ್ 1 ವಿಡಿಯೋ ನೋಡ್ಕೊಂಡು ಬನ್ನಿ. ಅಂತರಗಂಗೆಲಿ ಬರೀ ದೇವಸ್ಥಾನ ಮಾತ್ರ ಇಲ್ಲ, ನಾವು ಟ್ರೆಕ್ ಸಹ ಮಾಡ್ಬೋದು. ಪ್ರೀ ಬುಕಿಂಗ್ ಮಾತ್ರ ಅಲೌಡ್. ಸೊ ನೀವೇನಾದ್ರೂ ಟ್ರೆಕ್ ಮಾಡ್ಬೇಕು ಅಂತ ಇದ್ರೆ ಪ್ರೀ ಬುಕ್ ಮಾಡ್ಕೊಂಡು ಗೈಡ್ ತಗೊಂಡು ಟ್ರೆಕ್ ಮಾಡ್ಬೋದು. ಇವಾಗ ನೀವೇನ್ ನೋಡ್ತಿದ್ದೀರಲ್ಲ, ಇದೇ ಟ್ರೆಕ್ ನ ಸ್ಟಾರ್ಟಿಂಗ್ ಪಾಯಿಂಟ್. ಟ್ರೆಕ್ ಮಾಡೋಕ್ಕೆ ವೀಕ್ ಡೇ ಅಲ್ಲಿ ಚಾರ್ಜಸ್ 250 ರುಪೀಸ್ ಇರುತ್ತೆ, ವೀಕೆಂಡ್ ಅಲ್ಲಿ 400 ರುಪೀಸ್ ಇರುತ್ತೆ. ನಾವು ಇದನ್ನೆಲ್ಲ ಅರಣ್ಯ ವಿಹಾರ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೋಬೇಕು. ಜೊತೆಗೆ ಗೈಡ್ ನ ಅವರೇ ಪ್ರೊವೈಡ್ ಮಾಡ್ತಾರೆ, ಗೈಡ್ಗೆ ಎಕ್ಸ್ಟ್ರಾ ಚಾರ್ಜಸ್ ಏನೂ ಇರಲ್ಲ. ಬೆಂಗಳೂರಿಂದ ಇದು 70 ಕಿಲೋಮೀಟರ್ಸ್ ದೂರದಲ್ಲಿದೆ. ಹಾರ್ಡ್ಲಿ 1.5 to 2 hours ಡ್ರೈವ್ ಆಗುತ್ತೆ. ಬಸ್ಸಲ್ಲಿ ಏನಾದ್ರೂ ಬರ್ತೀವಿ ಅಂತ ಹೇಳಿದ್ರೆ ಮೆಜೆಸ್ಟಿಕ್ ಇಂದ ಕೋಲಾರ್ಗೆ ತುಂಬಾ ಬಸ್ಸಸ್ ಇರುತ್ತೆ. ಬಟ್ ಕೋಲಾರ್ ಬಸ್ ಸ್ಟಾಪ್ ಇಂದ ಅಂತರಗಂಗೆಗೆ ಬಸ್ ವ್ಯವಸ್ಥೆ ಇರಲ್ಲ, ಹಾಗಾಗಿ ಆಟೋದಲ್ಲಿ ಬರಬೇಕು. ಅರೌಂಡ್ 100 to 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ 200 ಸ್ಟೆಪ್ಸ್ ಇರುತ್ತೆ. 200 ಸ್ಟೆಪ್ಸ್ ನ ಹತ್ಕೊಂಡು ಹೋದ್ಮೇಲೆ ದಕ್ಷಿಣ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನ ಸಿಗುತ್ತೆ. ಹೋಗ್ತಾ ದಾರಿಲಿ ಸಿಕ್ಕಾಪಟ್ಟೆ ಕೋತಿಗಳ ಹಾವಳಿ ಅಂತೂ ಇದ್ದೇ ಇರುತ್ತೆ ಯಾವಾಗ್ಲೂನು. ಸೊ ನಿಮ್ ಲಗೇಜ್ಗೆ ನೀವೇ ಜವಾಬ್ದಾರರು. ದೇವಸ್ಥಾನದ ಪಕ್ಕದಲ್ಲೇ ಈ ಕಲ್ಯಾಣಿ ಸಿಗೋದು. ಈ ಕಲ್ಯಾಣಿ ಹತ್ರನೇ ನಂದಿ ಬಾಯಿಂದ ಯಾವಾಗ್ಲೂ ವರ್ಷ ಪೂರ್ತಿ ಬರುವಂತಹ ನೀರ್ ಕಾಣ ಸಿಗೋದು. ನಾವು ಹೋಗಿದ್ ಹಿಂದಿನ ವಾರ ದೀಪೋತ್ಸವ ಮುಗ್ದಿದ್ರಿಂದ ಈ ಕಲ್ಯಾಣಿ ನೀರು ಈ ತರ ಇದೆ. ಅದರ್ವೈಸ್ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಇಲ್ಲಿ ನಂದಿ ಬಾಯಿಂದ ಬರೋ ನೀರು ಎಲ್ಲಿಂದ ಬರ್ತಿದೆ, ಹೇಗ್ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೊಂದು ವಿಸ್ಮಯ ಅಂತಾನೆ ಹೇಳ್ಬೋದು. ಹಾಗಾಗಿ ಇದನ್ನ ಅಂತರಗಂಗೆ ಅಂತ ಕರೀತಾರೆ. ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ಈ ಒಂದು ಜಾಗದಲ್ಲಿ ಒಬ್ರು ಋಷಿ ಮುನಿಗಳು ತಪಸ್ ಮಾಡ್ತಾ ಇದ್ರು. ಅವರು ಕಾಶಿ ವಿಶ್ವನಾಥ ಅಂದ್ರೆ ಲಿಂಗವನ್ನ ಸ್ಥಾಪನೆ ಮಾಡಿದ್ರು. ಆದ್ರೆ ಅದಕ್ಕೆ ಅಭಿಷೇಕ ಮಾಡಕ್ಕೆ ಇಲ್ಲಿ ಸುತ್ತಮುತ್ತ ಯಾವ್ದು ಪವಿತ್ರವಾದ ನೀರ್ ಸಿಗದೆ ಇದ್ದಾಗ ಅವರು ಪ್ರತಿನಿತ್ಯ ಇಲ್ಲಿಂದ ಕಾಶಿಗೆ ಹೋಗಿ ಅಲ್ಲಿಂದ ಗಂಗೆ ನೀರನ್ನ ತಂದು ಇಲ್ಲಿ ಅಭಿಷೇಕವನ್ನ ಮಾಡ್ತಾ ಇದ್ರು. ಹೀಗೆ ನಡಿಬೇಕಾದ್ರೆ ಒಂದಿನ ಗಂಗೆನೇ ಋಷಿ ಮುನಿಗಳ ಮುಂದೆ ಪ್ರತ್ಯಕ್ಷ ಆಗಿ ಹೇಳ್ತಾರಂತೆ, ನೀವು ಪ್ರತಿನಿತ್ಯ ದಕ್ಷಿಣದಿಂದ ಉತ್ತರಕ್ಕೆ ಬಂದು ಆ ನೀರ್ನ ತಗೊಂಡೋಗಿ ಅಭಿಷೇಕ ಮಾಡೋದ್ರ ಬದಲು ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ. ಅದಾಗಿದ್ಮೇಲೆ ಆ ಋಷಿ ಮುನಿಗಳು ಮತ್ತೆ ಹಿಂದಿರುಗೋ ಅಷ್ಟರಲ್ಲಿ ಇಲ್ಲಿ ಗಂಗೆ ಹರಿತಾ ಇರ್ತಾರೆ. ವರ್ಷ ಪೂರ್ತಿ ಇಲ್ಲಿ ನೀರಿರುತ್ತೆ. ಚಳಿಗಾಲ ಇರ್ಲಿ, ಬೇಸಿಗೆಗಾಲ ಇರ್ಲಿ, ಮಳೆಗಾಲ ಇರ್ಲಿ, ನೀರಿನ ಪ್ರಮಾಣ ಮಾತ್ರ ಕಮ್ಮಿ ಆಗ್ಬೋದು, ಬಟ್ ನೀರಂತೂ ಇದ್ದೇ ಇರುತ್ತೆ. ಇದಿಷ್ಟು ನನಗೆ ಗೊತ್ತಿರುವಂತ ಮಾಹಿತಿ. ನಿಮ್ಗೇನಾದ್ರೂ ಗೊತ್ತಿದ್ರೆ ನೀವು ತಿಳಿಸ್ಕೊಡಿ. ಇಲ್ಲಿ 3 ಕೋತಿಗಳನ್ನ ನೋಡ್ದೆ. ಈ 3 ಕೋತಿಗಳನ್ನ ನೋಡಿ ನಾನು, ರಕ್ಷಿ, ಭೂಮಿ ಯಾವಾಗ್ಲೂ ಒಟ್ಟಿಗೆ ಇರ್ತಿದ್ವಲ್ಲ, ಅದೇ ನೆನಪಾಯ್ತು. ಇದಾಕೊಂಡೆ ಬಂದೈತೆ ಸಂಜೆ. ಹೀಗೆ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಬೇರೆ ಕಡೆ ಹೊರಟ್ವಿ. ಇಳಿಬೇಕಾದ್ರೆ ಅಥವಾ ಹತ್ಬೇಕಾದ್ರೆ ಇಲ್ಲೊಂದು ವ್ಯೂ ಪಾಯಿಂಟ್ ನ ಮಾಡಿದ್ದಾರೆ. ಈ ವ್ಯೂ ಪಾಯಿಂಟ್ ಅಲ್ಲಿ ನಿಂತು ನೋಡಿದ್ರೆ ಕೋಲಾರದ ಶತಶೃಂಗ ಬೆಟ್ಟಗಳು ಕಾಣಿಸುತ್ತೆ. ಹಾಗೆ ಕೆಳಗಡೆ ಇಳ್ಕೊಂಡು ಬಂದ್ರೆ ಇಲ್ಲೊಂದು ಜಲಕಂಠೇಶ್ವರ ಅನ್ನೋ ಟೆಂಪಲ್ ಸಿಗುತ್ತೆ. ಪಾರ್ಕಿಂಗ್ ಏರಿಯಾ ಪಕ್ಕದಲ್ಲೇ ಇದೆ. ಇದು ಕೋಟಿಲಿಂಗೇಶ್ವರ ಮಾದರಿಯಲ್ಲೇ ತುಂಬಾ ಲಿಂಗಗಳನ್ನ ಇಟ್ಟಿದ್ರು, ಬಟ್ ಎಷ್ಟು ಲಿಂಗಗಳಿದೆ ಅನ್ನೋದು ಮಾತ್ರ ಮಾಹಿತಿ ಇರಲಿಲ್ಲ. ನಾನೆಲ್ಲ ಇವರೇ ಕೌಂಟ್ ಮಾಡಿ ಹೇಳ್ಬಿಡ್ತಾರೆ ಅನ್ಕೋಬಿಟ್ಟಿದ್ದೆ. ಅಲ್ಲಿಂದ ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ 2 o'clock ಆಗೋಗ್ಬಿಟ್ಟಿತ್ತು. ಸೊ ಫಸ್ಟ್ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ಕೊಂಡ್ವಿ. ಇವಾಗ ನಾವು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಬಂದಿದ್ದೀವಿ. ಯಾಕೆ ಅಂತಂದರೆ ಶಿವಬ್ರು ಇವಾಗ ಅವ್ರದ್ದೇ ಸ್ಟೈಲ್ ಮುರ್ಮುರ ಎಲ್ಲ ತಗೊಬಂದಿದ್ದಾರೆ. ಅದನ್ನೆಲ್ಲ ಚಿರ್ಮುರಿ ನಮ್ಮ ಸೈಡು ಅದನ್ನು ಮಾಡಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಫುಲ್ ಯಾವುದೋ ಒಂದು ರೋಡಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ಚೆನ್ನಾಗಿರೋ ಒಂದು ಪ್ಲೇಸ್ನ ಹುಡುಕಿದ್ದೀವಿ. ತೋರಿಸ್ತೀನಿ ಇವಾಗ ನಿಮಗೆ ನೋಡಿ. ಪಕ್ಕದಲ್ಲಿ ಬೆಟ್ಟ ಇದೆ. ಸೂರ್ಯ ದೇವ. ಈ ಕಡೆ ಎಲ್ಲ ಫುಲ್ ಹಳ್ಳಿ ವೈಬು. ನಮ್ಮೂರ ಕಡೆನೂ ಹಿಂಗೆ ಇರುತ್ತೆ, ಬಟ್ ಗುಡ್ಡ ಬಂದಿರಲ್ಲ ಅಷ್ಟೆ.
ಇಲ್ಲಿ ಕೆಲವರು ರಾಗಿ ಒಕ್ಕಣೆ ಮಾಡ್ತಾ ಇದ್ರು, ಅವ್ರ ಹತ್ರ ನಾವು ಕೇಳ್ತಾ ಇದ್ವಿ ಬೆಟ್ಟದ ಮೇಲೆ ಹೋದ್ರೆ ಏನು ಪ್ರಾಬ್ಲಮ್ ಆಗಲ್ವಾ ಹೇಗೆ ಅಂತ. ಇವಾಗ ಗುಡ್ಡದ ಮೇಲೆ ಹೋಗೋಕ್ಕೆ ಒಂದು ಜಾಗ ಹುಡುಕ್ತಾ ಇದ್ದೀವಿ, ದಾರಿ ಹುಡುಕ್ತಾ ಇದ್ದೀವಿ, ಜಾಗ ಅಲ್ಲ ಸಾರಿ, ಜಾಗ ಆಲ್ರೆಡಿ ಡಿಸೈಡ್ ಮಾಡಾಯಿತು. ಈ ಕಡೆ ಕೆರೆ, ಈ ಕಡೆ ಗುಡ್ಡ. ಮೈ ಗಾಡ್, ತುಂಬ ಚೆನ್ನಾಗಿರೋ ಪ್ಲೇಸ್. ಎಷ್ಟು ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ, ಕಾಣದೇ ಇರೋ ಖುಷಿ ಥರ. ಅಲ್ಲ ಆಲ್ರೆಡಿ ಅಲ್ಲಿ ನಿಂತಿದ್ದಾರೆ, ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು. ಅವ್ರು ಚೆನ್ನಾಗಿರೋ ಪ್ಲೇಸ್ ಹುಡುಕ್ತಾ ಇದ್ದಾರೆ. ಸರಿ, ಸೇ ಹಾಯ್. ಹಾಯ್. ಬೆಟ್ಟ ಹತ್ತುತ್ತಾ ಇದ್ದೀವಿ, ಗುಡ್ಡನೋ ಬೆಟ್ಟನೋ ಏನೋ ಒಂದು ಚೆನ್ನಾಗಿದೆ. ಅಲ್ಲಿಂದ ವ್ಯೂ ಅಂತೂ ಸಖತ್ತಾಗಿ ಕಾಣಿಸ್ತಿದೆ. ಇವಾಗ ಅವ್ರ ಸ್ಟೈಲ್ದು ಚಿರ್ಮುರಿ ಮಾಡ್ಕೊಡೋಕ್ಕೆ ಇವರೇ ಎಲ್ಲ ತೊಗೊಂಡು ಬಂದಿದ್ದಾರೆ. ಏನೇನು ತೊಗೊಂಡು ಬಂದಿದ್ದಾರೆ ಅಂತ ಇವಾಗ ತೋರಿಸ್ತಾರೆ. ತೋರಿಸಿ ಬ್ರೋ. ಫಸ್ಟ್ ಐಟಮ್. ಹಾಂ, ತಟ್ಟೆ. ಫಸ್ಟ್ ಶೋ ದ ಇಂಗ್ರೀಡಿಯೆಂಟ್ಸ್. ವಾಟ್ ಆ್ಯಂಡ್ ಆಲ್ ಯು ಬ್ರಾಟ್? ದಿಸ್ ಇಸ್ ಮುರ್ಮುರಾ. ಕಡಲೆಪುರಿ ನಮ್ಮ ಕಡೆ. ಕಡಲೆಪುರಿ. Then we have coriander leaves. Okay. We have some secret recipes and pickles. Masalas. Which I am not going to share. That like it is Secret. so secret. Knife. Black salt. Nama Mangalore special. ಏನದು? Mixture. ಅಷ್ಟೇನಾ? ಅಷ್ಟೇ. ಓಕೆ, ಇವಾಗ ಅವ್ರು ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ಐ ವಿಲ್ ಹೆಲ್ಪ್ ಬ್ರೋ. ನೀನ್ ಬಿದೋಗ್ಬಿಟ್ಟು ಉಂಡ್ಕೊಂಡೆ ಹೋಗ್ತೀನಿ ನಿನ್ ಪಕ್ಕ. ನಾವು ಆ್ಯಕ್ಚುಲಿ ಹೆಲ್ಪ್ ಮಾಡೋಣ ಅಂತಾನೆ ಬಂದಿರೋದು, ಬಟ್ ಅವ್ರು ನಮಗೆ ಕೊಡ್ತಾ ಇಲ್ಲ. ಇವಾಗ ಇದು ಇವ್ರು ಕೆಲಸ ಮಾಡ್ತಿದ್ದೀರಲ್ವಾ, ನಾನು ಎಂಟರ್ಟೈನ್ ಮಾಡ್ತೀನಿ. ಥ್ಯಾಂಕ್ ಯು. ಮುಖಕ್ಕೆ ಆಸೆಯ ಹಿಡಿಯೋಕೆ ಬಂದ ಅದೇ ನನ್ನ ಆಸ್ತಿಯು, ಆದರೂ ನೀನು ಮಸ್ತು ಮಸ್ತು ಗೊಂಬೆಯು. ಇದೆಲ್ಲಿ ಕಲಿತೆ? ನಿಮ್ಗೆ ಯಾಕೆ ಬೇಕದು? ಲೈಫ್ ಬಾಯ್ ಕಮ್ ಲೈಫ್ ಫುಲ್ ಸುಗಿಯರು. Magic masala. See, now we are mixing this mixture and the magic masala and the onion and some secret things. And here comes the queen of the show. ಯಾವ್ದ್ರ ಪಿಕಲ್ ಇದು? ನಮ್ಮ ಕಡೆನೂ ಮಾಡ್ತಾರೆ ಅನ್ಸುತ್ತೆ. Mango. Mango pickle smells like that only. Yes, that is. ಪಿಕಲ್ ಇದು ಇವರು ಊರಿಂದ ತಗೊಬಂದಿರೋದು, ಒಡಿಸ್ಸಾಯಿಂದ. Yes. ಇವ್ರ ಅಮ್ಮ ಮಾಡಿರೋದು. ಅಮ್ಮ ಸ್ಪೆಷಲ್. Yes. ಸ್ಮೆಲ್ ಚೆನ್ನಾಗಿದೆ. Mom special. ಕ್ಯಾಮ್ರಾನ ಹಿಂಗ್ ಮಾಡಿ ಡೌನ್ ಮಾಡಿ. ಆಗ್ತಿಲ್ಲ ಅಲ್ಲ, ನನ್ ಕಾಲ್ಗಿಲ್ ಹಾಕ್ಬಿಟ್ಟಿದ್ದೆ, ಕಥೆನೇ ಮುಗ್ದೋಯ್ತಿದ್ದಲ್ಲೇ. ಅಲ್ಲ, ಅದ್ರ ಕತೆ ಇರ್ಲಿ ರಕ್ಷಿ, ನೀನ್ ನಾ ಪ್ಲೇಸ್ ಅಲ್ಲಿ ಇಲ್ವೇ ಇಲ್ಲ. ಚೂರುಮುರಿ ಮೇಲೆ ಬಿದ್ದೋಗ್ಬಿಡ್ತಿದ್ದಲ್ಲೇ. ನಾನು ಇಲ್ಲಿ ಬೀಳ್ತಿದ್ದೆ ಶಿವ. ಅಲ್ಲ, ಅವರು ಉಳ್ಕೊಂಡು ಹೊಟ್ಟೋಗ್ಬಿಡ್ತಿದ್ರಲ್ಲ ಚೂರು. ಅದೇನೆ ಶಿವಬ್ರೋ ಮಾಡಿರೋದು. ಇದು ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಬಟ್ ತುಂಬಾ ಚೆನ್ನಾಗಿದೆ. ಓವರ್ ಟು ರಕ್ಷಿತಕ್ಕೆ. ಜಾಲ್ಮುಡಿ ತುಂಬಾ ಚೆನ್ನಾಗಿದೆ. ಶಿವಬ್ರೋ ಮಾಡಿರೋದು ಟೇಸ್ಟ್ ಮಾಡಿದೀವಿ, ಸಖತ್ತಾಗಿದೆ. ಅಂಡ್ ಡಿಫ್ರೆಂಟ್ ಟೇಸ್ಟ್. ಅವ್ರ ವೈಫ್ ಶುಭ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. It's good. It's from our side. This is what is it? ಆಕ್ಚುಲಿ ರಾಹುಲ್ ಔಟ್ ಸೈಡ್, ಏನು ಉತ್ತರ ಇಂಡಿಯಾ, ಉತ್ತರ ಭಾರತ್ ಸೈಡ್. North side. ನಾರ್ತ್ ಇಂಡಿಯಾ ಸೈಡ್.
ಆಗ ಅರ್ಧ ವಿಡಿಯೋದಲ್ಲೇ ಕೂತಿರೋ ನಾಗ್ ಪ್ರಸಾದ್ ಅವರು ರಿವ್ಯೂ ಹೇಳ್ತಾರೆ. ಅರ್ಧ ಚೆನ್ನಾಗೈತೆ ಇದು, ಬಟ್ ಪ್ಲೇಸ್ ಚೆನ್ನಾಗೈತೆ. ತಿಂತ ಪ್ಲೇಸ್ ತುಂಬಾ ಚೆನ್ನಾಗಿದೆ. ತೋರಿಸ್ತೀನಿ. ಪ್ಲೇಸ್ ಪ್ಲಸ್ ಜಾಲ್ಮುಡಿ. ವಾವ್, ಸಾಯಿ ತೋರಿಸಿ ಈತಲ್ ರಿವ್ಯೂ. ಇಟ್ಸ್ ನೈಸ್. ಎಲ್ಲ ಮುಗೀತು, ಇವಾಗ ಹೊರಡ್ತಾ ಇದ್ದೀವಿ. ಜಾಲ್ಮುಡಿ ಎಲ್ಲ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಪ್ಲೇಸ್ ವ್ಯೂ ಸಖತ್ತಾಗಿತ್ತು. ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ ಅಂತ ಅನಿಸ್ತು. 2 ಸಲ ಬಿದ್ದಾಯಿತು, 2ನೇ ಸಲ ಅಂತೂ ಹೋಗ್ಬಿಡ್ತಿದ್ದೆ. ಬಾಯ್ ಬಾಯ್. ಗಾಡಿ ಓಡಿಸೋ ಟೈಮ್ ಆಯ್ತು. ಲಾಸ್ಟಿಗೆ ಹೋಗ್ಬೇಕಾದ್ರೆ ನಮ್ಮ ಗಾಡಿ ಸಹ ಕೈ ಕೊಡ್ತು. ಇದನ್ನ ಸ್ವಲ್ಪ ದೂರ ತಳ್ಕೊಂಡು ಅದಾದ್ಮೇಲೆ ರಿಪೇರಿ ಮಾಡಿಸ್ಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೋನಗೌಡ ಯೂಟ್ಯೂಬ್ ಚಾನಲ್.